ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ ಪಾಠಶಾಲಾ ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತ. ಆದಾನಗಳು ಓದತ್ ನಿಮಗೆಲ್ಲ ನಾಟ್ ಓನ್ಲಿ ಫಾರ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಅಂಡ್ ಆರ್ಗನೈಸೇಷನ್. ಸಾಕಷ್ಟು ಆದಾನಗಳಿರ್ತವೆ. ಎಲ್ಲ ಆದಾನಗಳನ್ನು ಎಷ್ಟು ಸಾಧ್ಯ ಆಗದಷ್ಟು ಕಡಿಮೆ ಬೆಲೆಯಲ್ಲಿ ಕೊಂಡ್ಕೊಂಡು ತಂದೆನ್ ದೂರ ಮಾಡಲ್ಲ, ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ, ಸಕ್ಸಸ್ ಇಲ್ಲ ಅಂತ ಫ್ರೆಂಡ್ಸ್ ನ ದೂರ ಮಾಡಲ್ಲ. ನಾವು ಫೇಲ್ ಆದಾಗ ನಮ್ ಕಾಲೇಜ್ ಜೊತೆಗಿತ್ತು, ನಮ್ ಕಾಲೇಜ್ ಫೇಲ್ ಆದಾಗ ನಾವು ಜೊತೆಗಿರ್ಬೇಕು. ಐ ಆಮ್ ಪ್ರೊಫೆಸರ್ ಯುವರಾಜ್, ಗ್ರಾಜುಯೇಟೆಡ್ ಫ್ರಮ್ ಆರ್ಕೆ ಯೂನಿವರ್ಸಿಟಿ. ಪ್ರತಿಯೊಂದು ಮಾತು ಕಲಿತ ಜಾಗ, ಪ್ರತಿ ಹೆಜ್ಜೆ ಗುರು ಮಾಡಬೇಕಾಗ್ತಾ ಇದೆ. ಅರಿತ ಜಾಗ, ಅದನ್ನ ಬಡವರಿಗೆ ಅಥವಾ ಮಧ್ಯಮ ವರ್ಗದ ಗ್ರಾಹಕರಿಗೆ ಕೊಂಡ್ಕೊಳಕ್ ಆಗೋದಿಲ್ಲ. ಸ್ನೇಹಿತರ ಪ್ರೀತಿ ಪಡೆದ ಜಾಗ, ಎಲ್ಲರೂ ಒಂದೇ ಇಲ್ಲಿ ಮೇಲೂ ಕೀಳಿಲ್ಲ. ಜ್ಞಾನದ ಹಸಿವಿದ್ದಾಗ ಮೊದಲು ಕೊನೆಯಿಲ್ಲ. ಮನೆಯೇ ಮೊದಲ ಶಾಲೆ, ತಾಯಿನೇ ಗುರುವು. ತಾಯಿ ಕಡಿಮೆ ಇಟ್ಕೊಳಕ್ ಪ್ರಯತ್ನ ಮಾಡಿ. ಗುರುವೇ ಅರಿವು. ಬಡವರಿಗೂ ಮಧ್ಯಮ ವರ್ಗದವರು ಆ ವಸ್ತು ಸಿಗಬೇಕು. ಎನ್ನುವುದನ್ನು ಅದಕ್ಕ ವಸ್ತುವಿನ ಬೆಲೆ ಕಡಿಮೆ ಮಾಡ್ಕೋಬೇಕಂತಂದ್ರ ಏನ್ ಮಾಡ್ಕೋಬೇಕವ? ವೆಚ್ಚಗಳನ್ನ ಕಡಿಮೆ ಮಾಡ್ಕೋಬೇಕು. ಹಿಂದೆ ಗುರು ವೆಚ್ಚಗಳನ್ನ ಹೆಂಗ್ ಕಡಿಮೆ ಮಾಡ್ಕೋಬೇಕು? ಕಚ್ಚಾ ಸರಕುಗಳನ್ನು ಕೊಂಡುಕೊಳ್ಳುವ, ಕಡಿಮೆ ಬಡ್ಡಿ ದರದಲ್ಲಿ ಬಂಡವಾಳವನ್ನ, ಹಿಂಗೆಲ್ಲ ಒಂದಷ್ಟು ನನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ದು ನನ್ನ ತಂದೆ ತಾಯಿ ಆದ್ರೂ ಈ ಪ್ರಪಂಚನ ನಂಗೆ ಪರಿಚಯಿಸಿದ್ದು ನನ್ನ ಕಾಲೇಜ್, ನನ್ನ ಗುರುಗಳು. ಐ ಗ್ರಾಜುಯೇಟೆಡ್ ಫ್ರಮ್ ಆರ್ಕೆ ಯೂನಿವರ್ಸಿಟಿ. ಸಾಧ್ಯಕದಷ್ಟು ಕಡಿಮೆ ಬೆಲೆಯಲ್ಲಿ ಕಚ್ಚಾ ವಸ್ತುಗಳನ್ನ, ಬಂಡವಾಳಗಳನ್ನ, ಶ್ರಮಿಕರನ್ನ ಕೊಂಡ್ಕೊಂಡು ಒಂದ್ ಕಡೆ ಉತ್ಪಾದನಾ ಕ್ರಿಯೆಯಲ್ಲಿ ತೊಡಗಿಸಿದ್ದೆ. ಆದ್ರೆ ವೆಚ್ಚ ಕಡಿಮೆ ಆಗ್ತಾ ಇದೆ, ಅದಕ್ಕೆ ಉತ್ಪಾದನೆ ಆಗ್ತಾ ಇದೆ. ಕಲಿತಿದ್ದಲ್ಲಿ ಶಿಕ್ಷಣ ಶಿಕ್ಷೆ ಅಲ್ಲ, ನಮ್ಮ ಕಾಯುವ ರಕ್ಷೆ. ಪುಸ್ತಕ ಹಿಡಿದ ಕೈ ಸರಿದಾರಿ ರಕ್ಷೆ. ತಂದೆ ತಾಯಿ ದುಡಿಮೆ ನಮ್ಮ ಬೆಳವಣಿಗೆ. ತಿದ್ದು ಗುರುವಿನ ತಾಳ್ಮೆ ನಮ್ಮ ಬರವಣಿಗೆ. ಓದಿಸುವವರಿಗೆ ಮಾತ್ರ ಸಿರಿತನ, ಬಡತನ ಎಲ್ಲ ಓದೋ ಮನಗಳಿಗೆ ಯಾವುದು ಇಲ್ಲ. ಪದವಿ ಅಂಕೆ